ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಚಂದ್ರ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೇಮಿತ ಲೆಕ್ಕಾಧಿಕಾರಿಗಳ ಸಂಘದ ಆಶ್ರಯದಲ್ಲಿ ಇವತ್ತಿನ ದಿವಸ ಈ ಸಾಂಸ್ಕೃತಿಕವಾಗಿರುವಂತಹ ಒಂದು ಸಮೀಚೀನವನ್ನು ಹಮ್ಮಿಕೊಂಡಿರುವಂತಹ ಇವತ್ತಿನಲ್ಲಿ ಚತುರ್ಮತಿ ತಾರೆ ಎನ್ನುವಂತಹ ವಿಷಯದಲ್ಲಿ ಮಾತನಾಡಲಿಕ್ಕೆ ಕರೆದಿದ್ದೇನೆ. ಆತ್ಮೀಯರಾದಂತಹ ವಿಶ್ವೇಶ್ವರ ಗಾಯತ್ರಿಗಳು ಹಾಗೂ ಇದನ್ನು ಪ್ರಾಯೋಜಿಸಿರುವಂತಹ ಸಪ್ತಕದ ಶ್ರೀ GS ಹೆಗಡೆಯವರು, ಆಮೇಲೆ ಜೊತೆಗೆ ಇಲ್ಲಿ ಹಿರಿಯ ವಿದ್ವಾಂಸರಾಗಿರುವಂತಹ ನಮಗೆಲ್ಲರಿಗೂ ಕೂಡ ಗುರು ಸಮಾನರಾಗಿರುವಂತಹ ಶ್ಯಾಮಕೃಷ್ಣರಾಯರಿದ್ದಾರೆ, ಲಕ್ಷ್ಮೀನಾರಾಯಣ ಶಾಸ್ತ್ರಿಗಳಿದ್ದಾರೆ, ಇನ್ನಿತರ ಹಲವಾರು ಮಾನೀಯರಿದ್ದೇವೆ. ಈ ಎಲ್ಲ ವಿಚಾರದಲ್ಲಿ ಚತುರ್ಮತಿ ತಾರೆ ಎನ್ನುವಂತ ಒಂದು ಮಾತುಗಳನ್ನ ಮಾತನಾಡುವಾಗ ನೆನಪಿಗೆ ಬರುವಂತದ್ದು ಯಾವ ತಾರೆ ಅಂತ. ಯಾಕೆಂದ್ರೆ ಪುರಾಣದಲ್ಲಿ ಅನೇಕ ತಾರೆಗಳಿದೆ, ಆದರೂ ಕೂಡ ಒಂದು ಮಾತು ಬರ್ತದೆ, ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶನ ಅಂತ. ಅಹಲ್ಯ ತಾರ ಸೀತಾ ಕೊಂಡೋದರಿಸ್ತತ ಅಂತ ಏನ್ ಬರ್ತದಲ್ಲ ಅದರಲ್ಲಿ. ಹಾಗಾದ್ರೆ ಈ ತಾರೆ ಅಂತೇಳಿ ಹೇಳಿದ್ರೆ ಯಾರು ಅಂತೇಳಿ ಕೇಳಿದ್ರೆ ವಾಲಿಯ ಹೆಂಡತಿ ಕುರಿತಾಗಿ ಹೇಳುವಂಥದ್ದು ಕಿಷ್ಕಿಂಧ ಕಾಂಡದ. ಯಾಕೆ ಈ ಮಾತು ಕೇಳಿದ್ರೆ ರಾಮಾಯಣದಲ್ಲಿ ಎಲ್ಲ ಪಾತ್ರಗಳ ಕುರಿತಾಗಿ ನಾವು ಮಾತಾಡ್ತೇವೆ. ಸೀತೆ ಕುರಿತಾಗಿ ಗೊತ್ತು ಎಲ್ಲರಿಗೆ, ಕೈಕೇಯಿ ಕುರಿತಾಗಿ ಗೊತ್ತು, ಕೌಸಲ್ಯ ಕುರಿತಾಗಿ ಗೊತ್ತು, ಹಾಗಂತ ಸುಮಿತ್ರೆ ಕುರಿತಾಗಿ ಅಷ್ಟು ಗೊತ್ತೇ ಇಲ್ಲ. ನಿಜವಾಗಿಯೂ ಸುಮಿತ್ರೆ ಇಡೀ ಅಯೋಧ್ಯೆಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಸಂಯಮಶೀಲರು. ತನ್ನ ಇಬ್ಬರು ಮಕ್ಕಳನ್ನು ಕೊಟ್ಟರೂ ಕೂಡ ಯಾವುದಕ್ಕೂ ಆಶಿಸದೆ ಸ್ಥಿತಪ್ರಜ್ಞಳಾಗಿ ಕೌಶಲ್ಯ ಕುಸಿದಂತ ಸಂದರ್ಭದಲ್ಲಿ ಅವಳೊಟ್ಟಿಗೆ ದೃಢವಾಗಿ ನಿಂತು ರಾಮನನ್ನು ಕಳಿಸಿಕೊಡಲಿಕ್ಕೆ ಹೇಳುವಂತವಳು ಸುಮಿತ್ರೆ. ಮತ್ತೊಂದು ಮಹತ್ವದ್ದು ಅಂತ ಹೇಳಿದ್ರೆ ಲಕ್ಷ್ಮಣನಿಗೆ ಹೇಳ್ತಾರೆ, ನಿನ್ನ ತಂದೆಯ ಸ್ಥಾನದಲ್ಲಿ ರಾಮನನ್ನು ನೋಡು, ತನ್ನ ಸ್ಥಾನದಲ್ಲಿ ಸೀತೆಯನ್ನು ನೋಡು ಅಂತ. ಏನೊಂದು ಅದ್ಭುತವಾದ ಅಯೋಧ್ಯೆಯನ್ನು, ಕಾಡನ್ನೇ ಅಯೋಧ್ಯೆಯನ್ನಾಗಿ ನೋಡುವಂತೆ ಆ ರೀತಿಯಾದಂತಹ ಒಂದು ವ್ಯಕ್ತಿತ್ವದಂತಹ ಸುಮಿತ್ರೆ ಅವಳು. ಆಮೇಲೆ ಮಂಥರೆ ಕುರಿತು ಅನೇಕ ಜನ ಬರೆದಿದ್ದಾರೆ, ಕುವೆಂಪು ಅವರು ಕೂಡ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆದ್ರೆ ತಾರೆ ವಿಚಾರ ಬಂದಾಗ ಎಲ್ಲಿಯೋ ಅಲಕ್ಷಿತರಾಗ್ತಾರೆ. ಇಡೀ ರಾಮಾಯಣದಲ್ಲಿ ಮಂಡೋದರಿ ಅಷ್ಟೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಆದ್ರೂ ಕೂಡ ಮಂಡೋದರಿ ವಿಚಾರಕ್ಕೆ ಅನೇಕ ಸರಿ ರಾವಣನ ಹೆಂಡತಿ ಅಂತ ಹೇಳುವಂತ ಕಾರಣಕ್ಕೆ ಅವಳ ವಿಚಾರದಲ್ಲಿ ಕೂಡ ಮಾತನಾಡ್ತಾರೆ. ಆದ್ರೆ ವಾಲಿ ವಿಚಾರ ಬಂದಾಗ ಯಕ್ಷಗಾನದಲ್ಲಂತೂ ಹೀಗೆ ಬಂದು ವಾಲಿ ಹತ್ರ ಹೋಗುದು ಬೇಡ, ನಾಳೆ ಬೆಳಿಗ್ಗೆ ಹೋಗಿ ಈಗ ಬೇಡ ಅಂತ, ನಾಳೆ ನೋಡಿಕೊಂಬುತ್ತಿದ್ದ ಧಾತ್ರಿ ಒಳ್ಳೆ ನದಟಿಗೆ ತ್ರೈಲೋಕಗಳು ಅಂಜುವರುಂಟೆ ಅಂತೇಳಿ ಹೇಳಿ ವಾಲಿ ಅವರನ್ನು ದೂರ ಹಾಕಿ ಹೋಗುವುದು ಬಿಟ್ರೆ ಮತ್ತೇನೂ ಇಲ್ಲ. ಆದ್ರೆ ಈ ಎಲ್ಲವುದಕ್ಕಿಂತ ವಿಶೇಷವಾಗಿ ಇಡೀ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 12ನೇ ಸರ್ಗದಿಂದ 35ನೇ ಸರ್ಗದವರೆಗೆ ಹರಡಿಕೊಂಡಿರುವಂತಹ ತಾರೆಯ ಪಾತ್ರ ಮಾತ್ರ ತುಂಬಾ ಮಹತ್ವ. ಹೆಚ್ಚಿಗೆ ಬರುವುದಿಲ್ಲ, ಅದಷ್ಟೇ ಸರ್ಗದಲ್ಲೇ ಬರ್ತದೆ. ಆದ್ರೆ ಅದರಲ್ಲಿಯೂ ಕೂಡ 25ನೇ ಸರ್ಗದವರೆಗಂತೂ ಅವಳು ಆಡುತ್ತಿರುವಂತಹ ಮಾತುಗಳನ್ನ ನಾವು ತುಂಬಾ ಗಂಭೀರವಾಗಿ ಆಲೋಚಿಸಬೇಕಾಗಿದೆ. ಯಾಕೆ ಈ ಮಾತು ಕೇಳಿದರೆ, ಇಡೀ ರಾಮಾಯಣವನ್ನ 4 ವಿಭಾಗವಾಗಿ ನಾವು ಗುರುತಿಸಬಹುದು. ಮೊದಲನೆಯದು ಮಾನವಲೋಕ, ಅಯೋಧ್ಯೆ. ಆ ಮೂಲಕವಾಗಿ ಅಯೋಧ್ಯೆ ಬೆಳೆಸಿಕೊಂಡು ಬಂದಿರುವಂತಹ ಒಂದು ಆ ಸಂಪದ್ಭರಿತವಾಗಿರುವಂತಹ ರಾಷ್ಟ್ರ, ಅದರ ನಿಷ್ಠೆ, ಅದರ ಸತ್ಯಬದ್ಧವಾಗಿರುವಂತಹ ರಾಜರುಗಳು, ಈ ಎಲ್ಲ ಸಂಗತಿಯನ್ನು. ಎರಡನೆಯದು ತಪೋಲೋಕ, ತಪಸ್ವಿಗಳ ಲೋಕ. ಅಲ್ಲಿ ವಿಶ್ವಾಮಿತ್ರರು ಬರ್ತಾರೆ, ವಶಿಷ್ಠರು ಬರ್ತಾರೆ, ಬೇರೆ ಎಲ್ಲ ಋಷಿಗಳು ಬರ್ತಾರೆ. ಮುಖ್ಯವಾದಂತ ಒಂದು ಪಾತ್ರ ಯಾಕೆ ಬರ್ತದೆ ಕೇಳಿದ್ರೆ ಅಗಸ್ತ್ಯರು ಬರ್ತಾರೆ. ಅಲ್ಲಿ ಅಗಸ್ತ್ಯರ ಆ ವಿಚಾರವನ್ನು ನೋಡುವಾಗ ಇಡೀ ರಾಮನನ್ನ ಹೇಗೆ ರಾವಣನ ವಿರುದ್ಧ ಮಾಡಬೇಕು ಅಂತೇಳಿ ಯುದ್ಧವನ್ನು ಮಾಡುವುದು ಹೇಗೆ ಅಂತೇಳಿ ನೋಡ್ಬೇಕಾದ್ರೆ ಅವೆಲ್ಲವೂ ಕೂಡ ಆದದ್ದು ಅಗಸ್ತ್ಯರ ಆಶ್ರಮದಲ್ಲಿ. 10 ವರ್ಷ ಚಿತ್ರಕೂಟದಲ್ಲಿರುವಂತಹ ರಾಮ
ಆಗ ಹೇಗೆ ಅಂತೇಳಿ ಮುಂದೆ ಹೋಗ್ತಾನೆ, ಜನಸ್ಥಾನಕ್ಕೆ ಹೋಗ್ತಾನೆ. ಆ ಜನಸ್ಥಾನಕ್ಕೆ ದಂಡಕಾರಣ್ಯಕ್ಕೆ ಹೋಗ್ತಾನೆ. ಯಾಕೆ ಹೋಗ್ತಾನೆ ಕೇಳಿದ್ರೆ, ಅಗಸ್ತ್ಯರ ಆಶ್ರಮದಲ್ಲಿ ಅವರೆಲ್ಲ ಸೇರಿಕೊಂಡು ಮಾತಾಡ್ತಾರೆ. ಕ್ಷಾತ್ರೆ ಧಾರಿತೆ ನಾಥ ಶಬ್ದ ಧಾರಿತೆ, ಅದನ್ನು ಯಾತಕ್ಕೆ ಕೇಳಿದ್ರೆ ನಾಥ ಶಬ್ದ ಭವೇದಕ್ಕೆ ಅಂತೇಳಿ, ಆರ್ತರು ಒಳಬಾರದಿರುವಂತ ಕಾರಣಕ್ಕಾಗಿ ನಿನ್ನ ಕೈಯಲ್ಲಿ ಧನಸ್ಸಿರ್ತವೆ ಅಂತೇಳಿ ಹೇಳಿ ರಾಮನಿಗೆ ಎಚ್ಚರಿಸಿದವರು. ಎಷ್ಟರವರೆಗೆ ಹೇಳ್ತಾರೆ ಕೇಳಿದ್ರೆ, ಅಗಸ್ತ್ಯರು ಮುಂದೆ ನೀನು ಎಲ್ಲೇ ಹೋಗು, ನನ್ನಿಂದ 2 ಯೋಜನೆ ದೂರ ಮಾತ್ರ ನೀನು ಆಶ್ರಮವನ್ನು ಕಟ್ಟಿಕೊಂಡಿದ್ದ ಕಣ್ಗಾವಲಾಗಿರ್ತಾರೆ. ರಾವಣನೊಟ್ಟಿಗಿನ ಯುದ್ಧದಲ್ಲಿ ರಾಮನಿಗೆ ಕೊನೆಗೆ ಬಂದಲ್ಲಿ ಆದಿತ್ಯರ ದೇವರನ್ನು ಹೇಳುವಂತವ್ರು ಯಾರು ಕೇಳಿದ್ರೆ ಅಗಸ್ತ್ಯರು. ತಪೋಲೋಕದಲ್ಲಿ ಇಡೀ ರಾವಣನನ್ನ ಕೊಲ್ಲುವಿಕೆಗೆ, ರಾವಣನ ಸಂಹಾರಕ್ಕೆ ಮೂಲ ಕಾರಣ ಅಗಸ್ತ್ಯರ ಹಿನ್ನೆಲೆ. ಹೇಗೆ ಅರ್ಜುನನಿಗೆ ಕೃಷ್ಣ ಇದ್ನೋ ರಾಮನಿಗೆ ಅಗಸ್ತ್ಯರಿದ್ದ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಜಟಾಯುವಿಗೆ ರಾಮನಿಗೆ ಪರಿಚಯ ಆಗಿರೋದು ಅಗಸ್ತ್ಯರಾಶ್ರಮದಿಂದ ಹೊರಗಡೆ ಬಂದ. ನಾನು ನಿನ್ನೊಟ್ಟಿಗೆ ಇರ್ತೇನೆ, ನಿನ್ನ ತಂದೆ ಸ್ನೇಹಿತ, ನೀನೆಲ್ಲಾದ್ರೂ ಹೊರಗಡೆ ಹೋದಾಗ ಸೀತೆಯನ್ನು ನಾನು ಕಾಯುತ್ತೇನೆ ಅಂತೇಳಿ ಹೇಳಿ ಜಟಾಯು ಅಲ್ಲಿ ರಾಮನಿಗೆ ಮಾತಾಡ್ಕೊಡ್ತಾನೆ. ಅದರಲ್ಲಿ ಹೀಗೆ ಒಂದು ಅಗಸ್ತ್ಯರ ಆಶ್ರಮ ಈ ತಪೋಲೋಕದಲ್ಲಿ ತುಂಬಾ ಮಹತ್ವವಾದಂತಹ ಒಂದು ಪಾತ್ರ ವಹಿಸ್ತದೆ. ಆಮೇಲೆ ರಾಕ್ಷಸ ಲೋಕ ಗೊತ್ತಿದೆ, ರಾವಣನ ಲೋಕ. ಆ ರಾವಣನ ಲೋಕವೇ ಬೇರೆ. ಆ ರಾವಣನ ಲೋಕವು ಕೂಡ ಅಷ್ಟೇ ಒಂದು ಅದ್ಭುತವಾದಂತಹ ಒಂದು ಲೋಕ. ರಾವಣನನ್ನ ಹನುಮಂತ ಮೊದಲು ಕಂಡ ತಕ್ಷಣದಲ್ಲಿ ಅವನಿಗೆ ಆಶ್ಚರ್ಯ ಐತಂತೆ. ಅಹೋ ರೂಪವೇ, ಎಂತ ರೂಪ ಇದು ರಾವಣನದ್ದು ಅಂತೇಳಿ ಹನುಮಂತ ಉದ್ಗಾರ ತೆಗಿತಾರೆ ಲಂಕಾದನದ ಆ ಕಾಲದಲ್ಲಿ. ಹೀಗೆ ಈ ಎಲ್ಲ ಲೋಕದ ಮಧ್ಯದಲ್ಲಿ ಒಂದು ಕಿಷ್ಕಿಂಧ ಲೋಕ ಬಂದಿದೆ, ವಾನರ ಲೋಕ ಇದೆ. ಈ 4ನೇ ಲೋಕದ ವಾನರ ಲೋಕ ಅಂತ ಹೇಳಿದರೆ ಅದೇನು ಸಾಮಾನ್ಯವಾದಂತ ಒಂದು ಲೋಕ ಅಲ್ಲ. ನಮಗೆ ಅಯೋಧ್ಯೆ ವರ್ಣನೆ ಹೇಗಿದೆ ಅಂತ ಹೇಳ್ಬೋದು. ಅಯೋಧ್ಯೆಯ ರಾಜನೀತಿಯಲ್ಲಿ ಲೆಕ್ಕದಂತೆ ರಸ್ತೆನ ಇತ್ತು ಅಂತೇಳಿ, ಅಯೋಧ್ಯೆಯನ್ನು ಕಾಪಾಡುತ್ತಿರುವಂತಹ ಕೋಟೆಗಳ ವಿಚಾರ ರಾಮಾಯಣದಲ್ಲಿ ಬರ್ತದೆ, ಬಾಲಕಾಂಡದಲ್ಲಿ ಮತ್ತು ಅಯೋಧ್ಯೆ ಕಾಂಡದಲ್ಲಿ ಬರ್ತವೆ. ಅಲ್ಲಿ ಏನೇನು ಬೆಳೆ ಬೆಳೀತಾ ಇದ್ರು ಅಂತ ಹೇಳಿ ಬರ್ತದೆ. ವಾಲ್ಮೀಕಿ ತುಂಬಾ ಸೂಕ್ಷ್ಮವಾಗಿ ಹೇಳ್ತಾರೆ. ಕಬ್ಬನ್ನು ಬೆಳೀತಿದ್ರು, ಭತ್ತವನ್ನು ಬೆಳೀತಿದ್ರು. ಹೀಗೆ ಈ ಎಲ್ಲ ಸಂಗತಿಯನ್ನು ಅಲ್ಲಿ ಹೇಳ್ತಾರೆ. ಕನಕಲಂಕೆ ವರ್ಣನೆಯು ಕೂಡ ತುಂಬಾ ಚೆನ್ನಾಗಿದೆ. ಕನಕಲಂಕೆಯ ವರ್ಣನೆ ಹೇಗಿತ್ತು ಅಂತ ಹೇಳುವಂತದ್ದನ್ನ ಅದು ಕೂಡ ಇದೆ. ಹಾಗಾದ್ರೆ ನಮ್ಮ ಪ್ರಜ್ಞೆಗೆ ಸಿಲುಕಿದ್ದೇನೆ ಕೇಳಿದ್ರೆ, ಕಿಷ್ಕಿಂಧೆ ಅಂದ್ರೆ ಏನಿದೆ, ಗುಡ್ಡ ಬೆಟ್ಟಗಳಿಂದ ಕೂಡಿದಂತಹ ಅರಣ್ಯವಾದ ಪ್ರದೇಶ ಆಗಿತ್ತು. ಅಲ್ಲಿ ಏನೂ ಇಲ್ಲವಾಗಿತ್ತು ಅಂತ. ಆದರೆ ಯಥಾರ್ಥವಾಗಿದ್ದದ್ದು ಹಾಗೆ ಇಲ್ಲ. ಕಿಷ್ಕಿಂಧೆಯೂ ಕೂಡ ವಾನರರು ಅಂದ್ರೆ, ಇಡೀ ರಾಮಾಯಣವನ್ನು ನೋಡಿದಾಗ ವಾನರರು ಅಂದ್ರೆ ಯಾರು ಇರ್ತಾರೆ ಕೇಳಿದ್ರೆ, ನರೋವ, ಅವರು ಮನುಷ್ಯರು ಅಲ್ಲವೋ ಎನ್ನುವಂತ ಒಂದು ಹ್ಯೂಮನೈಡ್ ಆ ಸಂತತಿ ಅಂತ ಹೇಳುವುದನ್ನ ಅನೇಕ ಸಂದರ್ಭದಲ್ಲಿ ನಮ್ಗೆ ಅನುಮಾನ ಬರ್ತದೆ. ಅದಕ್ಕೆ ಲಾಂಗೂಲ ಅಂತೇಳಿ ಹೇಳ್ತೇವೆ. ಅದು ಪುಚ್ಛ ಅಂದ್ರೆ ಇವತ್ತಿಗೂ ಕೂಡ ಅದನ್ನ ಗಮನಿಸಿದ್ದಾರೆ. ಈ ವಾನರರ ಆ ಸಂತತಿಯಲ್ಲಿ ಹೇಗಿತ್ತಂತೆ ಅಂದ್ರೆ, ಹಿಂದ್ಗಡೆ ಒಂದು ಪುಚ್ಛದ ರೀತಿಯಲ್ಲಿ ಕಟ್ಕೊಳ್ತಿದ್ರಂತೆ. ಆದ್ರೆ ಅಲ್ಲಿ ಹೆಂಗಸರಿಗೆ ಬಾಲ ಇರಲಿಲ್ಲ. ರಾಮಾಯಣವನ್ನು ಹೇಳ್ತೇವೆ, ಅಲ್ಲಿ ಹೆಂಗಸರಿಗೆ ಬಾಲವೇ ಇರಲಿಲ್ಲ. ತಾರೆಯ ಸೌಂದರ್ಯ ಹೇಗಿತ್ತು ಕೇಳಬೇಕಾದ್ರೆ, ತಾರಾದೀಪ ನಿವಾನವ. ತಾರೆ ಹೇಗಿತ್ತು ಕೇಳಿದ್ರೆ, ಚಂದ್ರನ ಕಾಂತಿಯಂತೆ ಬೆಳಗ್ತಾ ಇದ್ರು. ಅಷ್ಟೊಂದು ಸುಂದರಿಯಾಗಿರುವಂತಹ ತಾರೆ ಕೇವಲ ಅಷ್ಟೇ ಸುಂದರಿ ಮಾತ್ರ ಅಲ್ಲ, ಅವಳ ಪ್ರಜ್ಞೆ ಹೇಗಿತ್ತು ಅಂತ ಹೇಳಿದೆಲ್ಲ ಮುಂದೆ ಅದನ್ನು ಹೇಳ್ತಾ ಇರುವಾಗ ಈ ವಾನರ ಲೋಕದ ಕುರಿತಾಗಿ ಹೇಳದೇ ಇದ್ರೆ ಅದು ಸಾಧ್ಯ ಆಗುವುದಿಲ್ಲ. ಒಂದು ವಾನರ ಲೋಕದಲ್ಲಿ ಒಂದು ಕಿಷ್ಕಿಂಧೆ ಅಂತೇಳಿ ಹೇಳುವಲ್ಲಿ ಅಲ್ಲಿಯ ಕೋಟೆ ಅತ್ಯಂತ ಭದ್ರವಾಗಿತ್ತಂತೆ. ಆ ಭದ್ರವಾಗಿರುವಂತಹ ಕೋಟೆಯ ಬಾಗಿಲು ಕಬ್ಬಿಣದಿಂದ ಕೂಡಿತ್ತು, ಭದ್ರವಾಗಿತ್ತು. ಬಂಗಾರದ ಚೌಕಟ್ಟಿತ್ತು ಅಲ್ಲಿ. ಅರಮನೆಗೆ ಒಳಗಡೆ ಲಕ್ಷ್ಮಣ ಹೋಗ್ತಾನೆ. ಹೋಗುವಾಗ ನೋಡಿದಾಗ ಅವನಿಗೆ ಆಶ್ಚರ್ಯ ಆಗ್ತದೆ. ರಜತಮಯವಾದಂತಹ ಪಾತ್ರೆ, ಸ್ವರ್ಣಮಯವಾಗಿರುವಂತಹ ಪಲ್ಲಂಗಗಳು, ಬೇರೆ ಎಲ್ಲಿ ನಾಗರಿಕ ಸಮಾಜದಲ್ಲಿ ಏನೆಲ್ಲ ಇತ್ತೋ ಅವೆಲ್ಲವೂ ಕೂಡ ವಾನರರ ಕಿಷ್ಕಿಂಧ ಲೋಕದಲ್ಲಿತ್ತು ಅಂತ. ಮತ್ತೆ ರಾಮಾಯಣದಲ್ಲಿ ಒಂದು ವಿಶೇಷವಾದಂತಹ ಒಂದು ಯಂತ್ರ ಬರ್ತದೆ. ಯಂತ್ರದ ಹೆಸರು ಇವತ್ತು ನಾವು ಕಿರಂಗಿ ಅಂತ ಹೇಳ್ತಾರಲ್ಲ, ಗೋಪೋರ್ಸು ಬಾಕಿ ಶತಗ್ನಿಗಳು ಅಂತ. 100 ಅಗ್ನಿಗೋಳಗಳನ್ನ ಏಕಕಾಲದಲ್ಲಿ ಸಿಡಿಸಬಲ್ಲಂಥದ್ದು. ಅಯೋಧ್ಯೆಯನ್ನ ಅವರ ಶತ್ರುಗಳನ್ನ 2 ಯೋಜನೆ ದೂರದಿಂದಲೇ ಓಡಿಸ್ಬಿಡುವಂತದ್ದಿತ್ತು.
ಲಂಕೆಯಲ್ಲಿತ್ತು, ಅದು ಕಿಷ್ಕಿಂಧೆಯಲ್ಲೂ ಇತ್ತು. ಹಾಗಾಗಿ ಈ ಕಿಷ್ಕಿಂಧೆ ಅಂತ ಹೇಳುವಂಥದ್ದು ಅದು ಕೇವಲ ನಾವು ತಿಳಿದಂತಹ ಒಂದು ಗುಡ್ಡ ಬೆಟ್ಟದ ಪ್ರದೇಶವಲ್ಲ, ಅದೊಂದು ಅತ್ಯಂತ ಒಂದು ಸಮೃದ್ಧವಾಗಿರುವಂತಹ ಒಂದು ಸಾಮ್ರಾಜ್ಯವೇ ಆಗಿತ್ತು. ಅಲ್ಲಿರುವಂತವರು ಬುಡಕಟ್ಟು ಜನಾಂಗದವರಾಗಿರುವಂತಹ ಮನುಷ್ಯರು ಮತ್ತೆ ವಾನರರು. ಬಹುಶಃ ಅವರಿಗೆ ಎಲ್ಲಿತ್ತು ಅಂತೇಳಿ ಯಾಕೆ ಏನು ಯಾವುದು ಗೊತ್ತಿತ್ತೋ ಇಲ್ಲೋ. ರಾಮಾಯಣ ಮತ್ತೊಂದು ವಿಚಾರ ಹೇಳ್ತದೆ ಈ ವಾನರ ಲೋಕದ ವಿಚಾರದಲ್ಲಿ. ವಾನರರ ಲೋಕ ಕೇವಲ ಕಿಷ್ಕಿಂಧೆ ಮಾತ್ರ ಅಲ್ಲ. ವಾಲಿ ಸುಗ್ರೀವರು ರಕ್ಷರಜಸ್ಸನ ಮಕ್ಕಳು. ರಕ್ಷರಜಸ್ ಅಂತೇಳಿ ಹೇಳುವವನು ಒಂದು ಕೊಳದಲ್ಲಿ ನಿಂತಾಗ ಹೆಣ್ಣಾಗಿ ಬಿಡ್ತಾನೆ. ಆ ಹೆಣ್ಣಾಗಿದ್ದಂತ ಹೊತ್ತಿನಲ್ಲಿ ಅವನಿಗೆ ಏನಾಗ್ತದೆ ಕೇಳಿದ್ರೆ ಸೂರ್ಯ ಮತ್ತೆ ಇಂದ್ರ ಏಕಕಾಲದಲ್ಲಿ ನೋಡಿದಾಗ ಗ್ರೀವ ಸೂರ್ಯನ ಕಿರಣ ಕುತ್ತಿಗೆ ಮೇಲೆ ಬೀಳ್ತಾರೆ. ಬಿದ್ದಾಗ ಹುಟ್ಟಿದವರು ಯಾರು ಕೇಳಿದ್ರೆ ಸುಗ್ರೀವ. ಬಾಲದಂದ್ರೆ ಹಿಂದಿನ ಪಿಚ್ಚದ ಮೇಲೆ ನೋಡಿದಂತ ಸಂದರ್ಭದಲ್ಲಿ ಹುಟ್ಟಿದವ ವಾಲಿ ಅಂತೇಳಿ. ಹಾಗಾಗಿ ವಾಲಿ ಸುಗ್ರೀವರು ಏಕಕಾಲದಲ್ಲಿ ಅವರಿಬ್ಬರು ಕೂಡ ಅವಳಿ ಜವಳಿಗಳು ಹೇಳೋದಕ್ಕಿಂತ ಸಮಪ್ರಾಯದವರು. ಈ ಸಮಪ್ರಾಯದವರು ಹುಟ್ಟಿದ್ದಲ್ಲಿ ಅಂತೇಳಿ ಹೇಳುವುದು ರಾಮಾಯಣದಲ್ಲಿ ಇಲ್ಲ. ಅದು ಕಿಷ್ಕಿಂಧೆ ಅಂತೇಳಿ ಅಲ್ಲ. ನಾನು ಬಾಲಿಗೆ ಹೋದಾಗ ಬಾಲಿಯಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ ವಾಲಿಗೆ ಹುಟ್ಟಿದ್ದ ಅಂತ. ಅವ್ರು ಇವತ್ತಿಗೂ ಕೂಡ ಅಲ್ಲಿ ನಂಬಿಕೆ ಆಗ್ಬೋದು. ಅಲ್ಲಿಯೂ ಕೂಡ ಬೇಕಾದಷ್ಟು ಅಂತ ಸಾಕ್ಷಿಗಳು ಹುಟ್ಟುತ್ತಾ ಹೋದ್ರೆ ಬೇಕಾದಷ್ಟು ಸಿಗ್ತವೆ. ಅಲ್ಲಿ 93% ಇವತ್ತಿಗೂ ಹಿಂದೂಗಳೇ ಇದ್ದಾರೆ. ಹಿಂದೂ ಕಲ್ಚರ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು. ಪ್ರತಿನಿತ್ಯವೂ ಕೂಡ ರಾಮಾಯಣ ಅಲ್ಲಿ ಬಾಲಿ ಪ್ರದೇಶದಲ್ಲಿ ಪ್ರತಿನಿತ್ಯವೂ ಕೂಡ ರಾಮಾಯಣದ ನರ್ತನ ಆಗ್ತದೆ ಅಲ್ಲಿ, ಅದೇನೇ ಇದೆ. ಆದ್ರೆ ಈ ವಿಚಾರದಲ್ಲಿ ಬಂದಾಗ ಇಡೀ ವಾನರ ಸಾಮ್ರಾಜ್ಯ ಎಲ್ಲೆಲ್ಲಿತ್ತು ಕೇಳಿದ್ರೆ ಹಿಮವತ್ ಪರ್ವತದಲ್ಲಿತ್ತು, ಕೈಲಾಸ ಪರ್ವತದಲ್ಲಿತ್ತು, ಮಹೇಂದ್ರಾಚಲದಲ್ಲಿತ್ತು, ಮಧ್ಯದಲ್ಲಿ ವಿಂಧ್ಯ ಪರ್ವತದಲ್ಲಿತ್ತು. ಆಮೇಲೆ ಮತ್ತೊಂದು ಶಬ್ದ ಬರ್ತವೆ, ಬಿಳಿಯ ಬಣ್ಣದ ಮೋಡಗಳಿಂದ ಕೂಡಿರುವಂತಹ ಅದು ಹಿಮವೂ ಕೂಡ ಆಗಿರಬಹುದು. ಮಂದರಾಚಲ ಅಂದ್ರೆ ಎಲ್ಲರಿಗೂ ಗೊತ್ತು, ಸಮುದ್ರ ಮಥನದ ಕಾಲದಲ್ಲಿ ಕಳೆದಂತಹ ಆ ಪ್ರದೇಶ ಅದು ಕೂಡ ವಾನರರ ಸಾಮ್ರಾಜ್ಯವಾಗಿತ್ತು. ಈ ಎಲ್ಲ ವಾನರರ ಸಾಮ್ರಾಜ್ಯಕ್ಕೆ ಕೇಂದ್ರ ಬಿಂದುವಾದದ್ದು ಕಿಷ್ಕಿಂಧೆ. ಕಿಷ್ಕಿಂಧೆಯಲ್ಲಿ ಇವರು ಹುಟ್ಟಿದ್ದಾರೆ ಅಂತೇಳಿ ಹೇಳುವುದಕ್ಕೆ ಯಾವ ಆಧಾರವೂ ಕೂಡ ರಾಮಾಯಣದಲ್ಲಿ ಇಲ್ಲ. ಹಾಗಾಗಿ ಅವರು ಹೇಳುದ ಇವರು ಹೇಳುದ ಒಟ್ಟಾರೆ ನಾವು ರಾಮಾಯಣವನ್ನು ನಮ್ಮ ಭಾರತದ ಸೀಮೆಗೆ ಮಾತ್ರ ನೋಡುತ್ತೇವೆ. ಆದರೆ ಇಡೀ ರಾಮಾಯಣವನ್ನು ಓದಿದಾಗ ಅದರ ವಿಸ್ತಾರ, ಯಾಕೆಂದ್ರೆ ಸುಗ್ರೀವ ಮುಂದೆ ಹೇಳ್ತಾರೆ ಹನುಮಂತನಿಗೆ ಲಂಕೆ ಹುಡುಕ್ಲಿಕ್ಕೆ ಹೋಗಿ ಹೇಳುವಾಗ ಬೇರೆ ಬೇರೆ ಕಡೆ ಬೇರೆ ಬೇರೆಯವರನ್ನೆಲ್ಲ ಕಳಿಸ್ತಾ ಹನುಮಂತನ ಹತ್ರ ದಕ್ಷಿಣಕ್ಕೆ ಹೋಗುವಾಗ ಹೇಳ್ತಾನೆ. ರಾಮನಿಗೆ ಸಮಗ್ರ ಪ್ರಪಂಚದ ಪರಿಚಯವನ್ನು ಮಾಡಿಕೊಡ್ತಾನೆ. ಯಾವ್ಯಾವ ಎಲ್ಲೆಲ್ಲಿ ಏನೇನಿದೆ, ಯಾವ್ಯಾವ ದೇಶ ಹೇಗಿದೆ ಅಂತ ಹೇಳುವುದನ್ನ ಪರಿಚಯ ಅವನು ಮಾಡಿಕೊಳ್ಳೋದು ಹೇಗೆ ಕೇಳಿದ್ರೆ ಅವ ವಾಲಿ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ. ಹೀಗಾಗಿ ಈ ವಾಲಿ ಸುಗ್ರೀವರು ಕಿಷ್ಕಿಂಧೆಯಲ್ಲಿ, ವಾನರ ಲೋಕದಲ್ಲಿ ಕಿಷ್ಕಿಂಧೆಯಲ್ಲಿ ರಾಜ್ಯವನ್ನು ಅವನ ತಂದೆ ಕಟ್ಟಿದಂತಹ ರಾಜ್ಯ ಸಮಸ್ತ ಪ್ರಪಂಚದ ಈ 5 ಪ್ರದೇಶದಲ್ಲಿ ಇರುವಂತಹ ವಾನರುಗಳಿಗೆ ಅಧಿಪತ್ಯವಾಗಿರುವಂತಹ ರಾಜ್ಯವನ್ನು ಸುಗ್ರೀವನ ತಂದೆ ರಕ್ಷರಜಸ್ ಕಟ್ಟಿದ್ದ. ಅವ ತಪಸ್ಸಿಗೆ ಹೋದಂತ ಸಂದರ್ಭಕ್ಕೆ ವಾಲಿ ಮತ್ತೆ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಹೋಗಿದ್ದಾನೆ. ಸುಗ್ರೀವ ಯುವರಾಜ, ವಾಲಿ ಮಹಾರಾಜ. ಹೀಗೆ ಆ ಹೊತ್ತಿಗೆ ಅವರಿಬ್ಬರಿಗೂ ಮದುವೆ ಆಗಿತ್ತು. ಆತನಿಗೆ ಸುಷೇಣನ ಮಗಳಾಗಿರುವಂತವಳು ಯಾರು ಕೇಳ್ತಾರೆ ತಾರೆ, ತಾರನ ಮಗಳಾಗಿರುವವಳು ಯಾರು ಕೇಳ್ತಾರೆ ರುಮೆ. ಈ ಇಬ್ಬರು ಮದುವೆ ಆಗಿದೆ. ಈ ಎಲ್ಲ ಸಂಗತಿ ಎಲ್ಲರಿಗೂ ಗೊತ್ತಿದೆ, ಇಲ್ಲಿಗೆ ಬರೋದಿಲ್ಲ. ಇನ್ನು ಮುಂದೆ ಎಲ್ಲಿಗೆ ಬರ್ತವೆ ಕೇಳಿದ್ರೆ ಈ ಕಿಷ್ಕಿಂಧೆಯ ಒಂದು ಮಹತ್ವ ಬರ್ತದೆ. ಯಾಕೆ ಕೇಳಿದ್ರೆ ರಾಮ ಕಿಷ್ಕಿಂಧೆಗೆ ಬರೋದಿಲ್ಲ. ಒಂದು ವೇಳೆ ರಾಮ ಕಿಷ್ಕಿಂಧೆಗೆ ಬರದೇ ಇದ್ರೆ ಏನಾಗ್ತಿತ್ತು, ಇಡೀ ರಾಮಾಯಣದಲ್ಲಿ ರಾಕ್ಷಸ ಲೋಕಕ್ಕೂ ಸೀತೆಯನ್ನು ತರಲಿಕ್ಕೂ ರಾಮನಿಗೆ ಆ ಜಾಗಕ್ಕೆ ಹೋಗ್ಲಿಕ್ಕೂ ಮಧ್ಯದಲ್ಲಿರುವಂತಹ ಒಂದು ಲಿಂಕ್ ಯಾವುದು ಕೇಳಿದರೆ ಅದು ಕಿಷ್ಕಿಂಧ ಕಾಂಡ ಇಲ್ಲದೆ ಇದ್ರೆ ರಾಮಾಯಣವೇ ಆಗ್ತಾ ಇಲ್ಲ. ಯಾಕೆಂದ್ರೆ ರಾವಣ ಎಲ್ಲಿದ್ದ ಅಂತ ಹೇಳೋದು ಯಾರಿಗೂ ಗೊತ್ತೇ ಇಲ್ಲ. ಅಂತ ಸಂಗತಿ ಇರುವಂತಹ ಹೊತ್ತಿನಲ್ಲಿ ರಾಮನಿಗೆ ಕಿಷ್ಕಿಂಧೆಗೆ ಹೋಗ್ಲಿಕ್ಕೆ ಹೇಳುವುದು ಯಾರು ಕೇಳಿದ್ರೆ ಕಬಂಧ ಎನ್ನುವಂತ ಒಂದು ರಾಕ್ಷಸ. ಅವ ಸೀತೆಯನ್ನು ಕದ್ಕೊಂಡು ಹೋಗ್ತಾನೆ. ಅಲ್ಲಿ ಸೀತೆಯನ್ನು ಕದ್ಕೊಂಡು ಹೋಗುವಾಗ ಒಂದು ಚೋದ್ಯ ನಡೀತದೆ. ಏನು ಕೇಳಿದ್ರೆ ರಾವಣ ಬರ್ತಾನಲ್ಲ, ಆತ ತನ್ನ ಹೆಸರನ್ನು ಹೇಳ್ಕೊಂಡು ರಾವಣ ನೀನ್ ಬಾ ಅಂತೇಳಿ ಬರದೇ ಇದ್ದಾಗ ಎತ್ಕೊಂಡು ಹೋಗ್ಬಿಡ್ತಾನೆ. ಎತ್ತುಕೊಂಡು ಹೋಗುವಾಗ
ಅವ ಸೀತೆ ಅಳುತ್ತಾನೆ. ಆ ಸೀತೆ ಅಳುವುದನ್ನು ನೋಡಿ ಸಮಗ್ರವಾಗಿರುವಂತಹ ಪ್ರಕೃತಿಗಳತ್ತುವಂತೆ, ಗೋದಾವರಿ ನದಿ ಹರಿತಾ ಇರುವಂತ ನಿಂತು ಬಿಡ್ತಂತೆ, ಗಿಡಮರಗಳು ಸ್ತಬ್ಧವಾದಂತೆ, ವಾಯು ಕಂಗಾಲಾದಂತೆ, ಬೇರೆ ಎಲ್ಲ ನಡೀತಾ ಇರುವಾಗ ಬ್ರಹ್ಮ ಮತ್ತೆ ಸಿದ್ಧ ಮತ್ತೆ ಸಾಧ್ಯರು ಸಂತೋಷ ಪಟ್ಟಂತೆ. ಅಂತೆ ಸೀತಾಪರಣದ ಹೊತ್ತಿನಲ್ಲಿ ಇದಿಷ್ಟೆಲ್ಲ ಆಗುವಾಗ ಬ್ರಹ್ಮನಿಗೆ ಮತ್ತೆ ಸಿದ್ಧರು ಮತ್ತೆ ಸಾಧ್ಯರು ಈ 3 ಜನ ಮಾತ್ರ ಏನ್ ಮಾಡಿದ್ರು ಅಂತ ಕೇಳಿದ್ರೆ ನಮ್ಮ ಕೆಲಸ ಆಯ್ತು. ಅಂದ್ರೆ ರಾವಣನ ವಧೆಗೆ ಒಂದು ಕಾರಣ ಬೇಕಿತ್ತು, ಇವತ್ತಿಗೆ ರಾವಣ ವಧೆ ಆಯ್ತು ಅಂತೇಳಿ. ಇದನ್ನೆಲ್ಲ ನೋಡುವಾಗ ಯಾವುದೋ ಒಂದು ಕಾರಣಕ್ಕಾಗಿಯೇ ರಾಮ ಅಲ್ಲಿಗೆ ಬಂದಿದ್ದ ಅಂತೇಳಿ ಹೇಳುವುದು ಇದನ್ನು ಸ್ಪಷ್ಟ ಆಗ್ತಾ ಇದೆ. ಹೀಗೆ ಅಲ್ಲಿಗೆ ಬಂದಿರುವುದು ಯಾತಕ್ಕೆ ಕೇಳಿದ್ರೆ ರಾವಣನ ವಧೆಯೇ ಬಿಟ್ಟು ಮತ್ತೇನು ಅಲ್ಲ. ಇವತ್ತು ವಾಲಿ ವಧೆ ಇರಲಿ, ಬೇರೆ ಎಲ್ಲವೂ ಇರಲಿ, ಇಲ್ಲದೆ 10 ವರ್ಷಗಳ ಕಾಲ ಚಿತ್ರಕೂಟದಿಂದಲೇ ಪುನಃ ಹೋಗುವುದಾದಂತ ರಾಮ ದಂಡಕಾರಣ್ಯಕ್ಕೆ ಬರಲಿಕ್ಕೆ ಕಾರಣ ಇದೆ. ಈ ಅಗಸ್ತ್ಯರ ಆಶ್ರಮ, ಈ ವಾನರ ಲೋಕ, ಈ ವಾನರ ಲೋಕದಲ್ಲಿರುವಂತವರಿಗೆ ಒಂದು ಸಂಸ್ಕಾರ ಕೊಟ್ಟಿದ್ಯಾರು ಕೇಳಿದ್ರೆ ಅಲ್ಲಿಗೆ ಬರುವುದು ಎಲ್ಲಿ ಕೇಳಿದ್ರೆ ಸುಗ್ರೀವ ಹನುಮಂತನಂತರ ಹೇಳುವಾಗ ಅಗಸ್ತ್ಯಾಶ್ರಮದ ಹತ್ರ ಮಾತ್ರ ಹೋಗಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಅಗಸ್ತ್ಯರೇ ವಾನರರಿಗೆ ಒಂದಿಷ್ಟು ಸಂಸ್ಕಾರವನ್ನು ಕೊಟ್ಟಿದ್ರು ಅಂತೇಳಿ ಹೇಳುವುದಕ್ಕೆ ಎಲ್ಲವೂ ಕೂಡ ಲಿಖಿತವಾಗಿರೋದಿಲ್ಲ. ನಾವು ಇಡೀ ಸಮಗ್ರವಾಗಿರುವಂತಹ ರಾಮಾಯಣವನ್ನ, ಒಂದು ಮಹಾಕಾವ್ಯವನ್ನು ಓದಿದಾಗ ಏನಿಸ್ತದೆ ಕೇಳಿದ್ರೆ ಯಾವುದೋ ಒಂದು ಲಿಂಕ್ ಎಲ್ಲೋ ಸಿಗ್ತದೆ ನಮಗೆ. ಅಲ್ಲಿಂದ ನೇರವಾಗಿ ಅಲ್ಲೇ ನೋಡಿದ್ರೆ ಇದಿಷ್ಟೇ ಯೋಗ. ನಾವೇನ್ ಮಾಡ್ತೇವೆ, ಯಕ್ಷಗಾನವನ್ನ ತಾಳಮದ್ದಲೆಯನ್ನು ನೋಡುವಾಗ ಒಂದು ಭಾಗ ವಾಲಿಮದೆಯ, ಭರತಾಗಮನವ ಅಥವಾ ಪಟ್ಟಾಭಿಷೇಕವ ಇಷ್ಟನ್ನೇ ನೋಡ್ಕೊಳ್ತಾ ಹೋಗ್ತೇವೆ. ಅಲ್ಲಿ ಬರುವಂತಹ ಮಾತುಗಳನ್ನು ಮಾತ್ರ ಆಡ್ತೇವೆ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ಬರುವಾಗ ಈ ಎಲ್ಲ ಸಂಗತಿಗಳನ್ನು ನಾವು ನೋಡಿದಾಗ ಓಹೋ, ಇಲ್ಲಿ ಕೊಟ್ಟಿರುವಂತಹ ಲಿಂಕ್ ಎಲ್ಲಿ ಸಂಬಂಧ ಇದೆ ಕೇಳಿದ್ರೆ ಬಾಲಕಾಂಡದಲ್ಲಿ ಇತ್ತು ಅಥವಾ ಮತ್ತೊಂದು ಕಡೆ ಇತ್ತು, ಹಾಗೆ ಹುಡುಕಿಕೊಂಡು ಹೋಗಬೇಕಾಗಿರ್ತವೆ ಬಿಟ್ರೆ ಮತ್ತೇನೂ ಅಲ್ಲ. ಹಾಗಾಗಿ ಈ ಕಿಷ್ಕಿಂಧ ಕಾಂಡದಲ್ಲಿರುವಂತಹ ಈ ವಾನರರಲ್ಲಿ ವಾಲಿ ಸುಗ್ರೀವರ ಮಧ್ಯದಲ್ಲಿ ಒಂದು ಜಗಳ ಇತ್ತು. ಜಗಳ ಆಗಲಿಕ್ಕೆ ಮೂಲ ಕಾರಣ ಯಾವುದು ಕೇಳಿದ್ರೆ ಅಲ್ಲಿಗೆ ಮಾಯಾವಿ ಎನ್ನುವಂತ ಒಂದು ರಕ್ಕಸ ಅವನೇನ್ ಮಾಡ್ತಾನೆ ಕೇಳಿದ್ರೆ ಅವನು ವಾಲಿಯ ಈ ಕಿಷ್ಕಿಂಧದಲ್ಲಿ ಸುಖವಾಗಿ ಆಡುವಂತ ಹೊತ್ತಿನಲ್ಲಿ ಬಂದು ಕೇಳಿದ್ದಾರೆ ಯುದ್ಧ ಮಾಡುವ ಅಂತ. ಅವರಿಬ್ಬರಿಗೂ ಯುದ್ಧ ಆಗಲಿಕ್ಕೆ ಮೂಲ ಕಾರಣ ಒಂದು ಸ್ತ್ರೀ ರೂಪ. ಅದು ರಾಮಾಯಣದಲ್ಲಿ ಹೇಳ್ತಾ ಇರ್ತದೆ. ಅವು ಒಂದು ಸ್ತ್ರೀಯ ಮೂಲವಾಗಿ ಯುದ್ಧ ಆಗಿದೆ ಅಂತ ಹೇಳುವುದು ಕೂಡ ರಾಮಾಯಣದಲ್ಲಿದೆ. ಯಾಕೆಂದ್ರೆ ವಾಲಿ ಅಂತವನೇ. ಹಾಗಿರುವಂತಹ ವಾಲಿಗೆ ವಾಲಿ ಹೇಗಿದ್ದ ಕೇಳಿದ್ರೆ ವಾಲಿ ಸುಗ್ರೀವರು ನಿಜವಾಗಿ ಅವರು ಏನ್ ಹೇಳ್ತಾರೆ, ನಾವೇನ್ ಹೇಳ್ತೀವಲ್ಲ, ತನ್ನ ಮಗನನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ತಿರುಗಿದ್ದೆ, ಹಾರಿದ್ದೆ, ಸುಳ್ಳೆ ಅದೆಲ್ಲ ಇಲ್ಲ. ಅವರಿಬ್ಬರಲ್ಲಿ ಕೂಡ ಒಂದು ಪ್ರೀತಿ ಇತ್ತ ಇಲ್ವಾ, ಒಟ್ಟಾರೆ ಒಂದು ಬಾಂಧವ್ಯ ಇರ್ತಿತ್ತು. ಆ ರೀತಿ ಬಿಟ್ರೆ ವಿಶೇಷವಾಗಿ ನಾವಿವತ್ತು ತಾಳಮದ್ದಲೆಯಲ್ಲಿ ಬಣ್ಣಿಸಿಕೊಳ್ಳುವಂತ ರೀತಿಯಲ್ಲಿ ಏನೋ ಹಾಗಿತ್ತು ಹೀಗಿತ್ತು ಅವು ಯಾವುದೂ ಇರಲಿಲ್ಲ. ಅವೇನೂ ಅಲ್ಲ. ಒಂದು ಸಹಜವಾದಂತ ಅಣ್ಣ ತಮ್ಮಂದ್ರೆ ಹೇಗಿದ್ರು, ಆದರ್ಶ ಅಣ್ಣ ತಮ್ಮಂದ್ರು ಅಂತ ಹೇಳಲ್ಲ, ಒಂದು ಸಹಜವಾಗಿ ಒಂದು ಪ್ರೀತಿಯಿಂದ ಇರಬೇಕಾದಂತ ರೀತಿಯಲ್ಲಿ ಇತ್ತು ಅವರಲ್ಲಿ. ಆದ್ರೆ ಅವ ಯುವರಾಜನಾಗಿ ಸುಗ್ರೀವ ತನ್ನ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದ. ಸುಗ್ರೀವ ಒಂದು ಯೋಗ್ಯವಾದಂತ ಒಂದು ರಾಜನಾಗಿದ್ದಾನೆ ಇಟ್ಕೊಳ್ಳಿ. ಈ ಯೋಗ್ಯವಾದಂತ ಒಂದು ರಾಜನಾಗಿದ್ದಾಗ ವಾಲಿ ಏನ್ ಮಾಡ್ತಿದ್ದ ಕೇಳಿದ್ರೆ ಅವ ದರ್ಪಣೆ ಇಡೀ ಪ್ರಪಂಚವನ್ನೇ ತಿರುಗ್ತಿದ್ದ. ಬಿಟ್ರೆ ರಾಜ್ಯದಲ್ಲಿ ಸುಗ್ರೀವನಿಗೆ ಬಿಟ್ಬಿಡೋದು, ಬಾಕಿ ಎಲ್ಲವುದನ್ನು ತಿರುಗೋದು. ಆದ್ರೆ ಈ ಇಡೀ ವಾನರ ರಾಜ್ಯದಲ್ಲಿ ರಕ್ಷಣೀಯ ಹೊಣೆ ಒಂದಿತ್ತಲ್ಲ, ಗೂಢಾಚಾರಿಕರ ಒಂದು ಹೊಣೆ ಇತ್ತಲ್ಲ, ಯಾರ್ಯಾರನ್ನು ಎಲ್ಲೆಲ್ಲಿ ಇರಿಸಬೇಕು, ಯಾರನ್ನು ಹೇಗೆ ನೋಡ್ಕೊಳ್ಬೇಕು, ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವುದನ್ನು ರಕ್ಷಣೆ ಮಾಡಬೇಕು, ಈ ಎಲ್ಲ ಜವಾಬ್ದಾರಿ ಇದ್ದದ್ದು ಯಾರಿಗೆ ಕೇಳಿದ್ರೆ ವಾಲಿಯ ಹೆಂಡತಿಯಾದಂತ ತಾರೆಗೆ. ಇಡೀ ಕಿಷ್ಕಿಂಧೆಯಲ್ಲಿ ಒಂದು ಸುಗ್ರೀವ, ಒಂದು ತಾರೆ ಸಮಗ್ರವಾಗಿರುವಂತಹ ವಾನರರ ಅಧಿಪತ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ಇದು ಎಲ್ಲಿ ಬರ್ತದೆ ಕೇಳಿದ್ರೆ ರಾಮನೇ ಅಲ್ಲಿ ಹೇಳ್ತಾನೆ, ಪರಿವಾರ ದುರಾಯ ವ್ಯಾಪ್ತ ತಪ್ತ ಕಾಂಚನ ತೋರಣಂ ಅಂತೇಳಿ. ಏನಂತೇಳಿ ಹೇಳಿದ್ರೆ ರಾಮ ಮುಂದಿನ ಸುಗ್ರೀವನಿಗೆ ಮೊದಲನೇ ಸರಿ ವಾಲಿ ಮಧ್ಯೆಯಲ್ಲಿ ಸುಗ್ರೀವ ವಾಲಿ ಹೊಡೆದಾಟ ಮಾಡ್ಕೊಳ್ತಾರೆ. ಸುಗ್ರೀವ ಪೆಟ್ಟು ತಿಂದುಕೊಂಡು ಓಡೋಗ್ತಾನೆ. ಓಡೋಗಿ 2ನೇ ಸರಿ ಅವನನ್ನು ಒಲಿಸಿಕೊಂಡು ಕರ್ಕೊಂಡು ಬರ್ತಾನಲ್ಲ, ಬರುವಾಗ ಸತ್ವಜನರ ಆಶ್ರಮದಿಂದ ಕರ್ಕೊಂಡು ಬರುವಾಗ ಇವರು ಎಲ್ಲೆಲ್ಲೆಲ್ಲ ಇಲ್ಲ ಇದ್ರು, ಇವರು ಪ್ರತಿಯೊಂದು
ಹಾದಿಯನ್ನು ನೋಡ್ತಾ ಇದ್ದವ್ರು ಯಾರು ಕೇಳಿದ್ರೆ ಹರಿವಾ ಗುರಯ್ಯ ಅವರೇ ಆಗ್ತಾರೆ. ಒಂದು ಬಲಯೋಪಾದಿಯಲ್ಲಿ ವಾನರನ್ನು ಸೇರ್ಕೊಂಡಿದ್ರಂತೆ, ಎಲ್ಲ ಕಡೆ ನೋಡ್ತಾ ಇದ್ರು. ಇದು ಕೇವಲ ಇಲ್ಲಿ ಅಲ್ಲ, ರಾಮ ಕಿಷ್ಕಿಂದ ಅರಣ್ಯಕಾಂಡದಲ್ಲಿ ಮತಂಗಾಶ್ರಮಕ್ಕೆ ಬಂದಲ್ಲಿ ಹೊತ್ತಿನಿಂದ ಹಿಡಿದುಕೊಂಡು ಪ್ರತಿಯೊಂದು ಕ್ಷಣವೂ ಕೂಡ ತಾರೆಗೆ ಗೊತ್ತಾಗ್ತಾ ಇತ್ತು ಅಂತ ಹೇಳುವುದಕ್ಕೆ ಕಾರಣವೇ ಇದು. ಅಲ್ಲಿ ವ್ಯಾಪ್ತವಾಗಿ ಇರ್ತಿದ್ರಂತೆ. ಇದೆಲ್ಲ ಎಲ್ಲಿಗೆ ಬರ್ತಿತ್ತು ಕೇಳಿದ್ರೆ ತಾರೆಗೆ ಸುದ್ದಿ ಹೇಗೆ ಬರ್ತಿತ್ತು? ತಾರೆ ನೇರವಾಗಿ ಬರ್ತಾ ಇಲ್ಲ. ತಾರೆಗೆ ಬರುವುದು ಹೇಗೆ ಕೇಳಿದ್ರೆ ಮೊದಲು ಬಂದವರು ಅಂಗದನ ಹತ್ರ ಭೇಟಿ ಆಗ್ತಿತ್ತು. ಯಾಕೆಂದ್ರೆ ಒಂದು ರಾಜ್ಯದ ಆಸ್ಥಾನದಲ್ಲಿ ನೇರವಾಗಿ ಮಂತ್ರಿಗಳಿಗೋ ರಾಜನಿಗೋ ನಾವು ಬಂದು ದೂತ ಬಂದು ಸಲಾಮು ತಕ್ಕೋ ಅಂತೇಳಿ ಗಣಿಪುರದೊಡೆಯ ಬಾರಿ ಏನೇನೆಲ್ಲ ಹೇಳ್ತೇವಲ್ಲ, ಹಾಗೆಲ್ಲ ಹೇಳುವಂತ ಪದ್ಧತಿ ಇಲ್ಲ. ಅದೊಂದು ಪ್ರೋಟೋಕಾಲ ಇದೆ. ಅಂಗದನ ಹತ್ರ ಬಂದ್ಕೊಂಡು ಹೇಳಿ, ಅಂಗದ ಬಂದು ತಾರೆಯೊಟ್ಟಿಗೆ ಹೇಳಿ ರಾಜನಿಗೆ ಏನೇನು ಹೇಳಬೇಕು ಅಂತ ಹೇಳುವುದನ್ನ ಸರಿಯಾಗಿ ಯುಕ್ತತೆಯನ್ನು ಹೇಳಿ ವಿವೇಚಿಸಿ ಮಾಡುವಂತ ಒಂದು ಅಧಿಕಾರ ಇರುವಂತದ್ದು ಅಮಾತ್ಯರಿಗೆ. ಆ ಅಮಾತ್ಯಳಾಗಿರುವಂತ ಒಂದು ಜವಾಬ್ದಾರಿಯನ್ನು ತಕ್ಕೊಂಡವಳು ತಾರೆ. ಈ ರೀತಿಯಲ್ಲಿ ಹೀಗೆ ಅಲ್ಲಿ ಮಾಯಾವಿಯ ಪ್ರಕರಣವನ್ನ ಅಲ್ಲಿ ಬಂದ, ಮಾಯಾವಿಯನ್ನು ಅಟ್ಟಿಸಿಕೊಂಡು ಹೋದಾಗ ಅವ ಗುಹೆಯನ್ನು ಸೇರಿದಂತ ಹೊತ್ತಿನಲ್ಲಿ ಅಲ್ಲಿಂದ ಹೊರಗೆ ಬರಲಿಲ್ಲ. ಸುಗ್ರೀವನು ಓಡೋಗಿದ್ದ. ಅವ ಹೊರಗೆ ಬರಲಿಲ್ಲ ಅಂತೇಳಿ ಸುಗ್ರೀವ ಏನ್ ಮಾಡ್ತಾನೆ ಕೇಳಿದ್ರೆ ಬಾಗಿಲಿಗೆ ಒಂದು ದೊಡ್ಡ ಬಂಡೆ ನಿಂತ್ಕೊಂಡು ಪುನಃ ಬರ್ತಾನೆ. ಪುನಃ ಬಂದಾಗ ಹೇಗಿದ್ರು ವಾಲಿ ಇಲ್ಲ, ನೀನ್ ರಾಜನಾಗ್ಬೋದು. ಆಗ ತಾರೆ ಏನ್ ಮಾಡ್ತಾಳೆ? ತಾರೆ ವಾಲಿಯೊಟ್ಟಿಗೆ ಸುಗ್ರೀವನೊಟ್ಟಿಗೆ ಇರ್ತಾಳೆ. ಅದರಲ್ಲಿ ಯಾವ ಅನುಮಾನವೂ ಬೇಡ. ಅದು ಬುಡಕಟ್ಟಿನಲ್ಲಿ. ಯಾಕೆಂದ್ರೆ ಮದುವೆ ಆಗುವಾಗ ಅನೇಕ ಸಂದರ್ಭದಲ್ಲಿ ನಮ್ಮಲ್ಲಿ ಕೂಡ ಇದೆ, ಒಂದು ಬುಡಕಟ್ಟಿನಲ್ಲಿ ಕೂಡ ಹೂಡಿಕೆ ಅಂತೇಳಿ ಇರ್ತವೆ, ಮುಂದೆಯೂ ಕೂಡ ಇರ್ತವೆ. ಆ ವಿಚಾರವನ್ನು ನಿಜವಾಗಿ, ಯಾಕಂದ್ರೆ ತಾರೆಯ ಶೀಲದ ಮೇಲೆ ಅನೇಕ ಜನ ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ಏನಂತ ಹೇಳಿದ್ರೆ ಅವಳು ಹೇಗೆ ಪತಿವ್ರತೆ ಆಗ್ತಾಳೆ, ಅವಳು ಅಲ್ಲಿದ್ದು ತಾರೆಯ ಸಂಘ ಸುಗ್ರೀವ ಸಂಘ ಇದ್ರು, ಆಮೇಲೆ ಸುಗ್ರೀವ ಸಂಘ ಹೋದ್ರು, ಮತ್ತೆ ಹೇಗೆ ಪತಿವ್ರತೆ ಅಂತೇಳಿ. ಪತಿವ್ರತೆ ಅಂದರೆ ನಿಷ್ಠಳಾಗಿದ್ದಾಳೆ. ತನ್ನ ಕಾರ್ಯದಲ್ಲಿ ಅತ್ಯಂತ ನಿಷ್ಠರಾಗಿ ತಾನು ಪತಿಗೆ ಎಷ್ಟೊತ್ತಿಗೆ ಇರಬೇಕೋ ಅದನ್ನು ಹೇಗಿರಬೇಕೋ ಆ ರೀತಿಯಲ್ಲಿ ಮಾಡ್ತಾ ಇತ್ತು ಅಂತ ಹೇಳುವುದಕ್ಕೆ ಇದೊಂದು ಉದಾಹರಣೆ. ಅಲ್ಲಿ ಬಂದಾಗ ತಾರೆ ಒಟ್ಟಿಗೆ, ಅಲ್ಲಿ ಸುಗ್ರೀವನೊಟ್ಟಿಗೆ ಇರ್ತಾಳೆ, ಅದರ ಅನುಮಾನ ಇಲ್ಲ. ಹಾಗೆ ಇರುವಂತ ಹೊತ್ತಿನಲ್ಲಿ ಪುನಃ ವಾಲಿ ಬಂದಾಗ ನೋಡ್ತಾನೆ ಸುಗ್ರೀವನ ಮೇಲೆ ಸಿಟ್ಟು ಬರ್ತವೆ. ಸಿಟ್ಟು ಬಂದಂತ ವಾಲಿ ಸುಗ್ರೀವನನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ತಾನು ಹೋಗುವುದಿಲ್ಲ. ಆದರೆ ರುಮೆಯನ್ನು ಬಲಾತ್ಕಾರದಲ್ಲಿ ಇಟ್ಕೊಳ್ತಾನೆ. ರುಮೆಯನ್ನು ಬಲಾತ್ಕಾರದಲ್ಲಿ ಇಟ್ಕೊಂಡಾಗ ಸುಗ್ರೀವನನ್ನು ಕೊಲ್ಲುತ್ತೇನೆ ಅಂತೇಳಿ ಹೋಗ್ತಾನೆ. ಸುಗ್ರೀವ ಏನ್ ಮಾಡ್ತಾನೆ ಕೇಳಿದ್ರೆ ಆಗ ಭೂಮಿಯಿಂದ ಬಿಟ್ಟು ಮೇಲೆ ಹಾಕ್ತಾನೆ. ಆ ಮೇಲೆ ಹಾರಿದಾಗ ಈ ಪ್ರಪಂಚವನ್ನು ತಿರುಗ್ತಾ ಹೋಗುವಾಗ ಅವನೊಟ್ಟಿಗೆ ಯಾರು ಕೇಳಿದ್ರೆ ಹನುಮಂತ ಮಾತ್ರ. ಹನುಮಂತ ಅಲ್ಲೇ ಇದ್ದ, ಸುಗ್ರೀವನೊಟ್ಟಿಗೆ ಮೊದಲೇ ಇದ್ದ. ಅವನಿಗೆ ಯಾಕೋ ಸುಗ್ರೀವ ಅಂದ್ರೆ ಆಗಿದ್ದ. ಅವನು ಯಾವುದೇ ದೊಡ್ಡದಾದಂತ ಜವಾಬ್ದಾರಿಯನ್ನು ಹೊಂದಿರಲಿಲ್ಲ. ಆದ್ರೂ ಸುಗ್ರೀವನೊಟ್ಟಿಗೆ ಇರ್ತಿದ್ದ. ಆ ಮೇಲ್ಗಡೆ ಹೋಗ್ತಾ 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 ಇರುವಾಗ ಇಲ್ಲಿ ಕೆಳಗಡೆ ಮತ್ತೊಂದು ಘಟನೆ ಆಗ್ತದೆ. ಅವ ಏನಿದೆಯಲ್ಲ, ಈ ನಮ್ಮ ಬೇರೆ ಎಲ್ಲ ರಾಮಾಯಣದಲ್ಲಿ ಬರುವಂತ ರೀತಿಯಲ್ಲಿ ಸೂರ್ಯನೇ ತನ್ನ ಬೆನ್ನಿಗೆ ಕೂರಿಸ್ಕೊಂಡಿದ್ದ ಅವೆಲ್ಲ ಕಥೆಗಳು ಬಿಟ್ರೆ ಮೂಲದಲ್ಲದಿಲ್ಲ. ಆದ್ರೆ ಮೇಲೆ ಹೋಗುವಾಗ ಅವನಿಗೆ ಪ್ರಪಂಚದ ಎಲ್ಲವೂ ಕೂಡ ಯಾವ್ಯಾವ ದೇಶ ಹೇಗೆ ಕಾಣಿಸ್ತದೆ, ಏನೇನಿದೆ ಅಂತ ಹೇಳುವಂತ ಕಲ್ಪನೆ ಇದೆ. ರಾಮ ಕಿಷ್ಕಿಂದೆ ಬರುವುದು ಅದೇ ಉದ್ದೇಶಕ್ಕೆ, ಪ್ರಬಂಧನಿಗೆ ರಾವಣ ಎಲ್ಲಿದ್ದಾನೆ ಅಂತ ಹೇಳಿ ಸುಗ್ರೀವನಿಗೆ ಮಾತ್ರ ಗೊತ್ತಿದೆ. ನೀನು ಸುಗ್ರೀವನ ಹತ್ರ ಹೋಗು ಅಷ್ಟೇ. ಆ ಕಾರಣಕ್ಕಾಗಿ ಸುಗ್ರೀವನ ಹತ್ರ ಬರ್ತಾನೆ. ಈ ಸುಗ್ರೀವನ ಹತ್ರ ಬಂದಾಗ ವಾಲಿಯನ್ನು ಕೊಲ್ಲಲೇಬೇಕು ಅಂತೇಳಿ ಹೇಳುವಂಥದ್ದು ಅರ್ಥ ಆಗಿರುವುದು ಕೂಡ ಅವನಿಗೆ ಕಬಂಧನ ಮೂಲಕವೇ ಕೊಟ್ಟ ಮೊದಲು. ಅಲ್ಲಿಗೆ ಬಂದಾಗ ಇಲ್ಲೊಂದು ಘಟನೆ ನಡೀತು. ಯಾವ ಘಟನೆ ಕೇಳಿದ್ರೆ ಮತ್ತೊಬ್ಬ ಬಂದ ಇಲ್ಲಿ, ದುಂದುಬಿ ಅಂತ ಹೇಳುವಂತ ರಾಕ್ಷಸ. ಆ ದುಂದುಬಿ ರಾತ್ರಿ ಕಾಲದಲ್ಲಿ ಅವನು ಬಂದಾಗ ತಾರೆ ಅಲ್ಲಿ ತಂದು ಮಾತನ್ನು ಹೇಳ್ತಾಳೆ, ತಡಿತಾಳೆ. ಆದ್ರೆ ಹೋಗುದು ಬೇಡ ಅಂತ ಹೇಳ್ತಾಳೆ. ಮತ್ತೇನು ಹೇಳುದು, ಅದ್ರ ದುಂದುಬಿಯನ್ನು ಕೊಲ್ಲಲಿಕ್ಕೆ ವಾಲಿ ಹೋಗ್ತಾನೆ. ಅವನು ದುಂದುಬಿ ಕೋಡದಲ್ಲಿ ಬಂದಿರ್ತಾನೆ. ಅವನ ಕೊಂಬನ್ನು ಹಿಡಿದು ತಿರುಗಿಸಿ ಒಗೆದಾಗ ಮತಂಗಾಶ್ರಮಕ್ಕೆ ಬೀಳ್ತಾನೆ. ಮತಂಗಾಶ್ರಮಕ್ಕೆ ಬಿದ್ದಾಗ ಅಲ್ಲಿ ಏನಾಯ್ತು ಕೇಳಿದ್ರೆ ಅವನ ರಕ್ತ ಇಡೀ ಮತಂಗಾಶ್ರಮದಲ್ಲಿ ಚೆಲ್ಲಿದ್ದು ಅಶುದ್ಧ ಆದದ್ದಷ್ಟೇ ಅಲ್ಲ, ಮತಂಗರು ಪ್ರೀತಿಯಿಂದ ಬೆಳೆಸಿದೆ. ಈಗ ಅಘನಾಶಿನಿ ಕೊಳ್ಳದ ಒಂದು ಗೀತೆಯನ್ನು ಹಾಡಿದ್ರಲ್ಲ, ಆ ಅಘನಾಶಿನಿ ಕೊಳ್ಳದ ರೀತಿಯಲ್ಲಿ ಒಂದು ವಿಚಾರ ಮಾಡಿ, ಯೋಜನ ದೂರ ವಿಸ್ತೀರವಾಗಿರುವಂತಹ ಒಂದು ದೇಹ,
ಅವರು ಪ್ರೀತಿಯಿಂದ ಬೆಳೆಸಿರುವಂತಹ ಅನೇಕ ವಿಧವಾದಂತಹ ಅತ್ಯಮೂಲ್ಯವಾದಂತಹ ವೃಕ್ಷ ಸಂಕುಲವನ್ನು ನಾಶ ಮಾಡಿದರು. ಆ ನಾಶ ಮಾಡಿದಂತಹ ಕಾರಣಕ್ಕಾಗಿ ಮತ್ತೊಂದು ಶಾಪ ಕೊಟ್ಟರು. ಯಾವಾಗ ಇಷ್ಟೆಲ್ಲ ಮಾಡಿ ಇಲ್ಲಿಗೆ ಬಂದು ಮಾಡಿದ್ನೋ ಅವನಾಗಿ ಅವನ ಸಹಚರರಾಗ ಈ ಪ್ರದೇಶದ ಒಳಗಡೆ ಬಂದ್ರೆ ಅವರೆಲ್ಲ ಕಲ್ಲಾಗಿ ಹೋಗ್ತಾರೆ ಅಂತೇಳಿ ಹೇಳುವಂತ ಶಾಪವನ್ನು ಕೊಟ್ಟರು. ಹಾಗೆ ಶಾಪವನ್ನು ಕೊಟ್ಟದ್ರಿಂದ ಆ ಋಷಿಮುಖ ಪರ್ವತದಲ್ಲಿ ವಾಲಿ ಬರ್ಲಿಕ್ಕಾಗಲಿಲ್ಲ ಅಂತೇಳಿ ಗೊತ್ತಾದ ತಕ್ಷಣ ಅಲ್ಲೂ ಬಂದುಕೊಂಡು ಸುಗ್ರೀವ ಇರ್ತಾರೆ. ಈ ಸುಗ್ರೀವನನ್ನು ಭೇಟಿಯಾಗಲಿಕ್ಕಾಗಿ ಇಲ್ಲಿಗೆ ಬರೋದು. ಆಗಂತೂ ರಾಮ ಅಲ್ಲಿಗೆ ಬಂದಲ್ಲ. ಹಾಗಾದ್ರೆ ಈಗ ನಾನು ಆಗ್ಲೇ ಹೇಳಿದ್ದೇನೆ ವಾನರ ಅಂತೇಳಿ. ಅವ್ರಿಗೆ ವೇಷ ಆಗಿತ್ತು, ಮುಖ ಆಗಿತ್ತು ಕೇಳಿದ್ರೆ ಬೇಕಾದ ವೇಷ ಹಾಕೊಳ್ತಿದ್ರ. ಈಗ ನೀವು ಅಂಡಮಾನ್ ಕಡೆ ಹೋದ್ರೆ ಜಾವಾಸ್ಗಳನ್ನು ನೋಡಿ, ಸಂತಲೆನ್ಸ್ಗಳನ್ನು ನೋಡಿ, ಅವ್ರ ವೇಷನೇ ಬೇರೆ ಬೇರೆ ರೀತಿಯಿಂದ ಹಾಕೊಂಡಿರ್ತಾರೆ, ಮುಖವಾಡ ರೀತಿಯಲ್ಲಿ ಹಾಗೆ ಹಾಕೊಂಡಿರ್ತಾರೆ ಅಂತೇಳಿ ಅನಿಸ್ತದೆ. ಯಾಕೆ ಕೇಳಿದ್ರೆ ಹನುಮಂತ ರಾಮನನ್ನು ಮೊದಲು ಭೇಟಿಯಾಗ್ಲಿಕ್ಕೆ ಹೋದಾಗ ಎಲ್ಲಿ ಬಂತು ಕೇಳಿದ್ರೆ ಅವನು ಏನ್ ಹೇಳ್ತಾನೆ ಕೇಳಿದ್ರೆ ಭಿಕ್ಷುವಿನ ವೇಷ ಹಾಕೊಂಡು ಹೋಗ್ತಾನೆ. ಅವನು ವಿಪ್ರವೇಶ ಅಲ್ಲ, ಭಿಕ್ಷುವಿನ ವೇಷ ಹಾಕೊಂಡು ಹೋಗ್ತಾನೆ. ಅಲ್ಲಿ ಬರ್ತದೆ ಹನುಮಂತನ ಮಾತನ್ನು ನೋಡಿ, ನಾನು ಋಗ್ವೇದ ಅವನು ಅಲ್ಲಿ ಹೇಳ್ತಾನೆ, ಋಗ್ವೇದವನ್ನ ತಿಳಿದು ವಿನೀತನಾಗಿರುವಂತ ರೀತಿಯಲ್ಲಿ ಯಜುರ್ವೇದದ ರೀತಿಯ ಒಬ್ಬ ಧರಿಸಿದವ ಅಂದ್ರೆ ಯಜುರ್ವೇದವನ್ನು ಚೆನ್ನಾಗಿ ಬಲ್ಲವ, ಹೇಳುತ್ತಿರುವಂತಹ ವ್ಯಯಿಸು ಅಂದ್ರೆ ಛಂದಸ್ಸು, ಅದಕ್ಕೆ ಆ ಛಂದಸ್ಸಿನ ರೀತಿಯಲ್ಲಿ ಅವನು ಮಾತಾಡುವಂಥದ್ದು, ಸಾಮವೇದದ ರೀತಿಯಲ್ಲಿ ವಿದ್ವಾಂಸನಾಗಿದ್ದವ ಅಂದ್ರೆ ಅವನ ಮಾತು ಅಂದ್ರೆ ಮಧುರವಾದಂತ ಒಂದು ಧ್ವನಿ ಇತ್ತಂತೆ, ಲಯ ಗೇಯತೆ ಇತ್ತಂತೆ, ಅವನಿಗೆ ಗೇಯತೆ ಇತ್ತು, ಹಾಡ್ಲಿಕ್ಕಿತ್ತು, ಅಷ್ಟು ಚಂದಾಗಿ ಹಾಡ್ತಾ ಇದ್ದ, ವ್ಯಾಕರಣ ಪಂಡಿತ, ತುಂಬಾ ಚಂದವನ್ನು ಹೇಳ್ತಾರೆ. ಅಂತಹ ವ್ಯಕ್ತಿಯಾಗಿರುವಂತಹ ಇವ ಸರಿ ಇದ್ದಾನೆ. ಅವನು ಹೇಳ್ಬಿಡ್ತಾನೆ, ನಾನು ಸುಗ್ರೀವನ ಅವನು ಸುಳ್ಳು ಹೇಳಲಿಕ್ಕೆ ಆಗೋದು. ರಾಮನನ್ನು ಕಂಡಾಗ ಹನುಮಂತರಿಗೆ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಇಂಥಲ್ಲಿಂದ ಬಂದೆ, ಹೀಗೆ ನಿನ್ನನ್ನ ಕರ್ಕೊಂಡು ಹೋಗ್ಬೇಕಾಗಿದೆ, ಯಾವ ಕಾರಣಕ್ಕಾಗಿ ಕೇಳಿದ್ರೆ ಇಲ್ಲಿ ಸುಗ್ರೀವನೊಟ್ಟಿಗೆ ಮೈತ್ರಿಯನ್ನು ಬಯಸಿ ಬಂದಿರೋದ್ರಿಂದ ರಾಮನಿಗೆ ಹೋದಾಗ ತುಲ್ಯಾರಿ ಮಿತ್ರ ಆಯ್ತು. ಆದ್ರೆ ಸುಗ್ರೀವ ಎಷ್ಟು ಚಾಣಕ್ಯ ಅಂತ ಹೇಳಿದ್ರೆ ಬಡಪಟ್ಟಿಗೆ ಯಾರನ್ನು ನಂಬೋದಿಲ್ಲ. ಆದ್ರೆ ಸುಗ್ರೀವ ಒಂದು ಗುಣ ಅಂದ್ರೆ 12 ಗುಣ ಇತ್ತಂತೆ ಸುಗ್ರೀವನಿಗೆ. ಅವನ 12 ಗುಣ, ರಾಮನಿಗೆ 14 ಗುಣ ಇದ್ರೆ ಸುಗ್ರೀವನಲ್ಲಿ 12 ಗುಣ ಇತ್ತು. ರಾಮಾಯಣ ತುಂಬಾ ಚೆನ್ನಾಗಿ ಆ ಮಾತನ್ನು ಹೇಳ್ತಾ ಇರ್ತದೆ. ಅವನಿಗೆ ಇರುವಂತಹ 12 ಗುಣಗಳಲ್ಲಿ ಮಹಾವೀರ್ಯ, ತೇಜಸ್ಸು, ಅಮಿತವಾದಂತಹ ಕಾಂತಿ, ಸತ್ಯಸಂಧ, ವಿನಯಶೀಲ, ಧೈರ್ಯವಂತ, ಬುದ್ಧಿವಂತ, ಮಹಾತ್ಮ, ಕಾರ್ಯದಕ್ಷ, ವಾಗ್ಮಿ, ಮಹಾಬಲಿಷ್ಠ ಮತ್ತು ಅತಿಶಯ ಪರಾಕ್ರಮಿ. ಈ 12 ಗುಣ ಸುಗ್ರೀವನ